ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರಾಜೇಶ ಅಂತ. ನಾನು ಕೃಷಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಜೊತೆ ಇದ್ದಾರೆ ಅನಂತಪ್ರಭು ಅಂದ್ಬಿಟ್ಟು. ಅವರು ಹಸಿರೇ ಉಸಿರು, ಹಸಿರೇ ನಮ್ಮಲ್ಲಿ ಹೆಚ್ಚಾಗಬೇಕು ಅಂತ ಒಂದು ಚಿಕನ್ ಗಾರ್ಡನ್ ಮಾಡಿರ್ತಾರೆ. ಬನ್ನಿ ಅವ್ರ ಹತ್ರನೇ ಮಾತು. ಮೊದಲನೇದು ಲಿಚ್ಚಿ ಗಿಡ ಇದೆ, ಎರಡನೇದು ನಮ್ಮ ನೆಲ್ಲಿಕಾಯಿ ಗಿಡ ಇದೆ, ಮೂರನೇದು ಬೆಂಬಲಕಾಯಿ ಅಂತ ಹೇಳ್ತೇವೆ ನಾವು. ಅದು ಉಪ್ಪಿನಕಾಯಿ ಹೆಚ್ಚಾಗಿ ಇರ್ತೇವೆ. ಇದು ಆಲ್ ಸೀಸನ್ ಮ್ಯಾಂಗೋ ಗಿಡ. ಇದೆಲ್ಲ ಆ್ಯಂಥೂರಿಯಮ್ಮು, ಬೇರೆ ಬೇರೆ ವಿಧವಾದ ಆ್ಯಂಥೂರಿಯಮ್ಮು ತೆಗೆದಿಟ್ಟಿದ್ದನ್ನು ನೀವು ಸರಿ ಮಾಡಿ ಅದರ ಜಾಗದಲ್ಲಿ. ಇದು ಜಾಮ್ ಅಥವಾ ವಾಟರ್ ಆ್ಯಪಲ್ ಅಂತ ಹೇಳ್ತೇವೆ. ಜನವರಿಯಲ್ಲಿ ಆಗಿತ್ತು, ಮೊನ್ನೆವರೆಗೆ ಆಗಿತ್ತು, ಈಗ ಮತ್ತೆ ಮಿಡಿ ಕೂತಿದ್ದಾವೆ. ಇದು ಪ್ಯೂ ವೆರೈಟಿಯ ಪೈನಾಪಲ್ಲು. ಟೇಬಲ್ ಪರ್ಪಸ್ ಇದೆ, ತಿನ್ನಲಿಕ್ಕೆ ಒಳ್ಳೆಯದು, ರಸ ಕಡಿಮೆ ಇರುತ್ತೆ, ಸ್ವೀಟ್ನೆಸ್ ಹೆಚ್ಚಿರುತ್ತೆ. ಅದು ಮಲ್ಲಿಗೆ ಗಿಡ ಆಯಿತು. ಇದು ಕಾಕರ ಅಂತ ಹೇಳ್ತೇವೆ. ತುಂಬ ಹೂವು ಆಗುತ್ತೆ, ತುಂಬ ಹೂವು ಆಗ್ತೇನೆ. ನಿತ್ಯ ನಾನು ಪೂಜೆಗೆ ದೇವರಿಗೆ ತೆಗಿತೇನೆ, ಆದರೂ ಸಹ ತುಂಬ ಹೂವು ಆಗುತ್ತೆ. ಮತ್ತು ಅದು ವಾಟರ್ ಆ್ಯಪಲ್, ಯೆಲ್ಲೋ ಕಲರ್. ಇದು ಒಂದು ರೀತಿ ನಿತ್ಯ ಪುಷ್ಪ ಹೂವು ಆಗುತ್ತೆ. ಬೇರೆ ಬೇರೆ ಕಲರಿನ ದಾಸವಾಳಕ್ಕಿದೆ. ತುಂಬ ಹೂವು ಆಗ್ತದೆ. ಮತ್ತು ಇದರಲ್ಲಿ 8 ವಿಧವಾದ ಬಾಲ್ಸಮ್ಗಳಲ್ಲಿ ಇದ್ದಾವೆ ನಮ್ಮ ಹತ್ರ. ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಮಟ್ಟಿಗೆ ಕೈ ತೋಟವನ್ನು, ರಸ್ತೆ ಬದಿಯನ್ನು ಕ್ಲೀನಾಗಿ ಇಟ್ಕೊಂಡಿರ್ತೇನೆ, ಮಾಡಿರ್ತೇನೆ. ಉದ್ದೇಶ ಅಂದರೆ ಇಷ್ಟು, ಪ್ರತಿಯೊಬ್ಬರು ಇದನ್ನು ನೋಡಿ ಅವರವ್ರ ಮನೆಯಲ್ಲಿ ಸಾಧ್ಯವಾದಷ್ಟು ಕೈ ತೋಟ ಆಗಲಿ ಅಥವಾ ಸಾಧ್ಯ ಆಗಲಿಲ್ಲ ಟೆರೇಸ್ದಲ್ಲಿ ಜಾಗ ಇದ್ದರೆ ಟೆರೇಸ್ ಗಾರ್ಡನ್ ಆಗಲಿ ಮಾಡಲಿ ಅನ್ನುವಂಥದ್ದು ನನ್ನ ಉದ್ದೇಶ. ಮತ್ತು ಈ ಆಸಕ್ತಿ ಇದ್ದವರಿಗೆ ಎಷ್ಟೋ ಜನರಿಗೆ ನಾನು ಹೂವಿನ ಗಿಡಗಳನ್ನು, ಕ್ರೋಟಾನ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಅವರದ್ದು ಏನೋ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಒಂದು ಸರಿಯಾದ ಸಲಹೆ, ಸೂಚನೆಯನ್ನು ಕೊಟ್ಟಿದ್ದೇನೆ. ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳೋದಾದರೆ, ಹಸಿರೇ ಉಸಿರು ಅಂತ ಹೇಳ್ತೇವೆ. ಹಸಿರು ನಮ್ಮಲ್ಲಿ ಹೆಚ್ಚಾಗಬೇಕು, ಇದೇ ನನ್ನ ಮುಖ್ಯ ಉದ್ದೇಶ. ನಮಸ್ತೆ.